ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ನಿಮಗೆ ಹೇಗೆ ಕೇವಲ 10 ನಿಮಿಷಗಳಲ್ಲಿ ದಿಢೀರನ್ನು ಹಾಗೆ ಗೋಧಿ ದೋಸೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂತಹದ್ದು ಒಂದು ಅರ್ಧ kg ಚಪಾತಿ ಹಿಟ್ಟು, ಒಂದು ಚಿಕ್ಕ ಬೌಲಷ್ಟು ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು, ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ವಾಟರ್. ಇಷ್ಟಿದ್ರೇ ಸಾಕು, ನಿಮಗೆ ಗೋಧಿ ದೋಸೆ ರೆಡಿ ಆಗುತ್ತೆ. ನೋಡಿ, ಈಗ ಅದನ್ನೆಲ್ಲ ಮಿಕ್ಸ್ ಮಾಡೋಣ ನೀಟಾಗಿ. ಸಣ್ಣದಾಗಿ ಗಂಟು ಏನು ಇರದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಲವೊಬ್ರು ಮಿಕ್ಸಿಗೂ ಹಾಕ್ಕೊತಾರೆ, ಗಂಟು ಇಲ್ಲದೇ ಇರೋ ರೀತಿ ಬರುತ್ತೆ ಅಂತ ಚೆನ್ನಾಗಿ. ನಾನು ಕೈಲೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಮಿಕ್ಸಿಲಿ ಒಂದು ಸಲ ಗ್ರೈಂಡ್ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಈಗ ತುಂಬ ನೀಟಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ಗಂಟಿರ್ತವೆ, ಸ್ವಲ್ಪ ಅರ್ಧ ಗಂಟೆ ನೆನೆಯೋಕ್ಕಿಡೋಣ. ಆಮೇಲೆ ಇನ್ನೊಂದು ಸಲ ಸೌಟಲ್ಲೇ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಈಗ ನೋಡಿ, ಸ್ಟವ್ ಮೇಲೆ ಒಂದು ತವಾ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ನೋಡಿ, ನಮಗೆ ಪೇಪರ್ ದೋಸೆ ಥರ ಬೇಕು ಅಂದರೆ ಆ ಥರನೂ ಹಾಕ್ಕೋಬೋದು, ಇಲ್ಲ ನಮಗೆ ಸ್ವಲ್ಪ ದಪ್ಪ ಸೆಟ್ ದೋಸೆ ಥರ ಇದ್ರೂ ಚೆನ್ನಾಗಿರುತ್ತೆ ಅನ್ನೋದಾದರೆ ಈ ಥರ ಬಿಡಿಸ್ಕೋಬೋದು. ನೋಡಿ, ನಾನು ಸ್ವಲ್ಪ ಪೇಪರ್ ದೋಸೆ ಥರ ಬಿಡಿಸಿಲ್ಲ, ಮಾಮೂಲಿ ಥರನೇ ಬಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಬೇಯಿಸಿದರೆ ಮುಗೀತು. ನೋಡಿ, ದೋಸೆ ರೆಡಿ ಆಯಿತು. ಕೇವಲ ಈಗ ಮಕ್ಳುಗಳೆಲ್ಲ ಕೇಳ್ತವೆ, ದಿಢೀರ್ ನನಗೆ ದೋಸೆ ಬೇಕು ಅಂತ. ನಾವು ದೋಸೆ ಅಂದರೆ ನೆನ್ನೆನೇ ಪ್ಲ್ಯಾನ್ ಮಾಡಬೇಕಾಗತ್ತೆ. ಇವಾಗ ನೋಡಿ, ದಿಢೀರನ್ನಾಗಿ ಕೇವಲ 10 ನಿಮಿಷಗಳಲ್ಲೇ ಮಕ್ಕಳಿಗೆ ಈ ಥರ ದೋಸೆ ಮಾಡಿಕೊಡ್ಬೋದು. ತುಂಬ ಇಷ್ಟಪಟ್ಟು ತಿಂತವೆ. ಚಪಾತಿನ ತುಂಬ ಜನ ಇದ್ದಾಗೆಲ್ಲ ನಮಗೆ ಲಟ್ಸೋಕ್ಕಾಗೋದಿಲ್ಲ. ಹಾಗಾಗಿ ಈ ಥರ ದೋಸೆ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ದೋಸೆ ಕೂಡ. ಇದಕ್ಕೆ ಸೈಡ್ ಡಿಶಸ್ ಆಗಿ ನಾನು ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಪಲ್ಯ ಬೇಕು ಅಂದರೆ ಪಲ್ಯನೂ ಮಾಡ್ಕೋಬೋದು. ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ದೋಸೆ. ಸೋಡಾ ಏನು ಇಲ್ಲದೇ ಇಷ್ಟು ಮೃದುವಾಗಿರುವಂತಹ ದೋಸೆನ ಮಾಡಬಹುದು. ನೋಡಿ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.